ನಮಸ್ಕಾರ. ನಾವಿವತ್ತು ಇಲ್ಲಿದ್ದೀವಿ ತಮಿಳ್ನಾಡಲ್ಲಿ. ಸೊ ಇನ್ನೂ 2 ಕಿಲೋಮೀಟರ್ಸ್ ತಮಿಳ್ನಾಡು ರೀಚ್ ಆಗೋಕ್ಕಿದೆ. ಆಲ್ರೆಡಿ ರೀಚ್ ಆಗಿದ್ದೀವಿ. ಸೊ ಒಂದು ಸ್ಪೆಷಲ್ ಫ್ರೂಟನ್ನು ನಾವು ತಿಂತಾ ಇದ್ದೀವಿ. ಸೊ ಕರ್ನಾಟಕದಲ್ಲೂ ಸಿಗುತ್ತೆ, ಬಟ್ ಎಲ್ಲ ಕಡೆ ಸಿಗೋಲ್ಲ. ಸೊ ಇವತ್ತು ನಾವು ಟೇಸ್ಟ್ ಮಾಡ್ತಾಯಿದ್ದೀವಿ ಒಂದು ಡಿಫ್ರೆಂಟ್ ಆದಂಥ ಫ್ರೂಟು. ಸೊ ಇದರ ಅರೇಂಜ್ಮೆಂಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ತಿನ್ನೋ ಸ್ಟೈಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ನೋಡೋಣ ಯಾವ ಥರ ಕೊಡ್ತಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಎಸ್, ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಕೊಡೋ ಸ್ಟೈಲ್ ಕೂಡ ತುಂಬ ಚೆನ್ನಾಗಿದೆ. ಪ್ರೆಸೆಂಟೇಷನ್. ಸೊ ಆಲ್ರೆಡಿ ಟೇಸ್ಟ್ ಮಾಡ್ತಿದ್ದಾರೆ. ಎಸ್, ಪ್ರೈಸ್ ಕೇಳ್ತಿದ್ದಾರೆ. Maybe for a piece or maybe for an entire. Yeah, maybe 10 rupees or 20 rupees ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನಾವು ನೋಡೋಣ ಇವಾಗ ಯಾವ ಥರ ಅಂತ ಮಾಡ್ತಿದ್ದಾರೆ. ಸೊ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡ್ತಿದ್ದಾರೆ. ಸೊ ಪ್ರೆಸೆಂಟೇಷನ್ ಕೂಡ ಬ್ಯೂಟಿಫುಲ್ ಅನ್ನಿಸ್ತಾ ಇದೆ. ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿದೆ. ಸೊ ನಾವು ಹೈವೇಲಿದ್ದೀವಿ ಇವಾಗ. ಆಲ್ರೆಡಿ ಸಾಕಷ್ಟು ವೆಹಿಕಲ್ಸ್ಗಳು ಬರ್ತಾ ಇದೆ. ಈಶಾ ಫೌಂಡೇಶನ್ಗೆ ಇನ್ನು ಜಸ್ಟ್ 20 ಕಿಲೋಮೀಟರ್ಸ್ ಮಾತ್ರ ಇದೆ. ಎಸ್, ಪ್ರೆಸೆಂಟೇಷನ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ. ಪ್ರೆಸೆಂಟೇಷನ್ ತೋರಿಸಿ ಯಾವ ಥರ ಕೊಡ್ತಿದ್ದಾರೆ. ಎಸ್, ಇದು ತೆಂಗಿನ ಗರಿಯಿಂದ ಮಾಡಿದ್ದ. ಕಟ್ ಮಾಡಿ ಇದನ್ನು ಹಾಕ್ತಾ ಇದ್ದಾರೆ. ಎಸ್ ಎಸ್, ನೋಡೋಣ ಯಾವ ಥರ ಅಂಥೇಳಿ. ಸೊ ಎಲ್ಲೂ ಕೂಡ ನಮಗೆ ಈಗ ಕೊಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ನೋಡೋಣ ಪ್ರೆಸೆಂಟೇಷನ್ ಯಾವ ಥರ ಇದೆ ಅಂಥೇಳಿ. ಎಸ್, ವಾವ್, ಸೂಪರ್. ಹೇಗಿದೆ ಟೇಸ್ಟು? ಎಲ್ಲರ ಥರ ಇದೆಯಾ? ಫ್ರೂಟ್ಸ್ ತಮಿಳಲ್ಲಿ ಕೇಳಬೇಕು. ಆ್ಯಕ್ಚುಲಿ ನಂಗೆ ತಮಿಳ್ ಬರಲ್ಲ. ಸೊ ಅವ್ರನ್ನ ಕೇಳ್ತಾ ಇದ್ದೀನಿ ನಾನು. ಐಸ್ ಆಪಲ್ ಇಂಗ್ಲಿಷ್. ಐಸ್ ಆ್ಯಪಲ್. ಓಕೆ, ಅವ್ರು ಹೇಳ್ತಿದ್ದಾರೆ ಇದು ಐಸ್ ಆ್ಯಪಲ್ ಅಂತ ಹೇಳಿ. ತಮಿಳಲ್ಲಿ ಲಾಂಗ್ ನೊಂಗ್. ತಮಿಳಲ್ಲಿ ನೊಂಗ್ ಅಂತಾರಂತೆ, ಮತ್ತು ಇಂಗ್ಲೀಷಲ್ಲಿ ಐಸ್ ಆ್ಯಪಲ್ ಅಂತಾರಂತೆ. ಸೊ ಹೇಳಿದ್ದಾರೆ. ಪ್ರೈಸ್ ಸರ್, ಪ್ರೈಸ್ ಹೌ ಮಚ್? One piece 10 rupees. ಓನ್ಲಿ 10 rupees. ಥ್ಯಾಂಕ್ ಯು. ಓನ್ಲಿ 10 rupeesಗೆ ಕೊಡ್ತಾ ಇದ್ದಾರೆ. 10 ರೂಪಾಯಿಗೆ ಒಂದು ಪೀಸು. ತುಂಬ ಚೀಪಾಗಿದೆ, ನ್ಯಾಚುರಲ್ ಆಗಿದೆ. ವಾವ್, ಸೂಪರ್ ಸೂಪರ್ ಟೇಸ್ಟ್. ನನ್ನ ಮಗಳು ಕೂಡ ತಿಂತಿದ್ದಾಳೆ, ಆರ್ನಿಕಾ. ನ್ಯಾಚುರಲ್, ಕಂಪ್ಲೀಟ್ಲಿ ನ್ಯಾಚುರಲ್. ಬೆನಿಫಿಟ್ಸ್. One piece 10 rupees. Yes. English ಬರ್ಜೆ ಇಂಗ್ಲಿಷ್ தெரியும் ನನಗೆ. ನಾ ಮೂರಾ ಬಂದು. Eat. No. ನಾನು ಐಸ್ ಆಪಲ್ ತಿಂತಾ ಇದ್ದೀನಿ. ನಂಗ್ ತಮಿಳಲ್ಲಿ ನಂಗ್ ಇಲ್ಲ, ನೊಂಗ್. ನೋ, NO ನೊಂಗ್. ನೊಂಗ್, NOING ನೊಂಗ್. ಯು ನೊಂಗ್. ಎಸ್. ಹಾ, ಐಸ್ ಆಪಲ್. ಐಸ್ ಥರನೇ ಇದೆ, ಸೇಮ್. कूलिंग कूल करके खा सकते हैं. कूलिंग है हाँ. ಬಾಡಿ ತುಂಬ ಕೂಲ್ ಮಾಡುತ್ತೆ. ಬಾಡಿ ಯೂಸ್ ಲೊಂಗ್ ಯೂಸ್ ಆಲ್ವೇಸ್ ನ್ಯಾಚುರಲ್ ಫುಡ್, ಆಲ್ವೇಸ್ ಬಾಡಿ ಗುಡ್. ಎಸ್, ಆಲ್ವೇಸ್ ಬಾಡಿ ಕೂಲ್ ಆಗಿರುತ್ತೆ ಮತ್ತು ನ್ಯಾಚುರಲ್ ಆಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಓಕೆ, ಆಫನಿಟಾ. வணக்கம். ஆஃபனிட்டா.